ಸುರಪುರ ಸಂಸ್ಥಾನ ಮತ್ತು ತಿರುಪತಿ ಏನು ಸಂಬಂಧ? ಇವತ್ತಿನ ತಿರುಪತಿ ರಹಸ್ಯ ಭಾಗ 10ರಲ್ಲಿ ಇದರ ಬಗ್ಗೆ ಮಾಹಿತಿ. ತಿರುಪತಿಗೂ ಸುರಪುರಕ್ಕೂ ಇತ್ತು ನಂಟು. ಇದು ವೆಂಕಟಪ್ಪ ನಾಯಕನ ಪರಾಕ್ರಮದ ಕಥೆ. ಇದು ಕನ್ನಡಿಗರು ಹೆಮ್ಮೆ ಪಡಲೇಬೇಕಾದ ಸುದ್ದಿ. 1750ರಲ್ಲಿ ಸುರಪುರ ಸಂಸ್ಥಾನದ ರಾಜ ಮೊಂಡಗೈ ವೆಂಕಟಪ್ಪ ನಾಯಕರಿಗೆ ಹೈದರಾಬಾದ್ ನಿಜಾಮ ಒಂದು ರಣವೀಳ್ಯವನ್ನ ಕೊಟ್ಟಿದ್ದ. ದೂರದ ಪಾಂಡಿಚೇರಿಯನ್ನ ಗೆದ್ದು ಕುಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಂತೆ. ಷರತ್ತು ಹಾಕಿ ಯುದ್ಧ ಗೆದ್ದ ಸುರಪುರದ ರಾಜ. ಪಾಂಡಿಚೇರಿಯೇನು ಹತ್ತಿರ ಇರಲಿಲ್ಲ. ಸುರಪುರದಿಂದ ಬರೋಬ್ಬರಿ 750 ಕಿಲೋಮೀಟರ್ ದೂರದಲ್ಲಿತ್ತು. ಆದ್ದರಿಂದ ಹೋಗಿ ಬರುವ ಖರ್ಚು, ಸತ್ತ ಜೀವನಾಂಶ ಕೊಡಬೇಕು ಅಂತ ಷರತ್ತು ಹಾಕಿದ್ರು. ನಿಜಾಮನು ಕೂಡ ಒಪ್ಪಿಕೊಂಡ. 1750ರಲ್ಲಿ ರಾಜ್ಯ ಆಳುವಂತ ಕಾಲದಲ್ಲಿ ಹೈದರಾಬಾದಿನ ನಿಜಾಮ ತನಗೆ ಪಾಂಡಿಚೇರಿಯನ್ನು ಗೆದ್ಕೊಡ್ಬೇಕು ಅಂತ ಕೇಳ್ಕೊಂಡ. ಆಗ ಇವರು ಒಂದು ಕಂಡೀಷನ್ ಹಾಕ್ತಾರೆ, ನನಗೆ 48 ಗಂಟೆಗಳು ಸಾಕು, 2 days 48 hours. ಹೋಗೋ ಖರ್ಚು ನಿಂತು, ಬರೋ ಖರ್ಚು ನಿಂತು, ಯುದ್ಧದಲ್ಲಿ ಸಾಯುವಂಥ ಸೈನಿಕರ ಮನೆ ಅದರಲ್ಲಿ ಆಲ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೈದರಾಬಾದ್ ಅಂತ ಆ ಒಂದು ಕಂಡೀಷನ್ ಹಾಕ್ತಾರೆ. 2 ದಿನದಲ್ಲಿ ಯುದ್ಧ ಗೆದ್ದ ಸುರಪುರ ಸೇನೆ. ಮೊಂಡಗೈ ವೆಂಕಟಪ್ಪ ನಾಯಕನ ಸೇನೆ ಎಷ್ಟು ಪ್ರಬಲವಾಗಿತ್ತು ಅಂದ್ರೆ ಫ್ರೆಂಚರ ಸೇನೆಯನ್ನ 2 ದಿನದಲ್ಲಿ ಹೊಸಕಿ ಹಾಕಿ ನಿಜಾಮನಿಗೆ ಕೊಡ್ತಾರೆ. ಸುರಪುರದಿಂದ ನೋಡಿ, ಎಲ್ಲಿ ಹೈದರಾಬಾದ್ ಎಲ್ಲಿ ಸುರಪುರ ಇದೆ, ಪಾಂಡಿಚೇರಿ ಇರೋದಿತ್ತು. ಸೊ ಇವರು ಸುರಪುರದಿಂದ ಪಾಂಡಿಚೇರಿ ತನಕ ಹೋಗಿ ಫ್ರೆಂಚ್ ಇಂದ 48 hours ಒಳಗಡೆ ಸೋಲ್ಸೋದೇನು ಅವ್ರನ್ನ ಸಂಪೂರ್ಣ ಶರಣಾಗುತ್ತೆ. ತಿರುಪತಿ ಮೇಲೆ ಕಿಡಿಗೇಡಿಗಳ ದಾಳಿ. ಪಾಂಡಿಚೇರಿಯಿಂದ ವಾಪಸ್ ಬರ್ತಾ ಇದ್ದಾಗ ತಿರುಪತಿಯ ಮೇಲೆ ದಾಳಿ ನಡೆದಿದೆ ಅನ್ನೋ ಸುದ್ದಿ ಬಂತು. ಮೊಂಡಗೈ ವೆಂಕಟಪ್ಪ ನಾಯಕರು ತಿರುಪತಿಗೆ ಹೋಗಿ ಮ್ಲೇಚ್ಛರನ್ನ ಹತ್ತಿಕ್ಕಿ ತಿರುಪತಿಯನ್ನ ಕಾಪಾಡ್ತಾರೆ. ಅಲ್ಲದೆ ನಿಜಾಮ ಕೊಟ್ಟಿದ್ದ ಯುದ್ಧದ ಖರ್ಚು, ಹೋಗಿ ಬರೋದಕ್ಕೆ ನೀಡಿದ್ದ ಹಣ, ಪಾಂಡಿಚೇರಿಯಲ್ಲಿ ಸಿಕ್ಕ ಕಪ್ಪ ಕಾಣಿಕೆಗಳನ್ನ ತಿಮ್ಮಪ್ಪನ ಪಾದಕ್ಕೆ ಅರ್ಪಿಸಿದ್ರಂತೆ. ಇಲ್ಲಿನ ಸಂಪತ್ತನ್ನೆಲ್ಲ ತಗೊಂಡು ಮತ್ತೆ ಇವರು ಹೈದರಾಬಾದ್ ನಿಜಾಮ ಕೊಟ್ಟಿರ್ತಾರಲ್ಲ ಅದನ್ನೆಲ್ಲ ತಗೊಂಡು ಬರ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ತಿರುಪತಿಯ ಮೇಲೆ ದಾಳಿ ಆಗಿದೆ. ಅಲ್ಲಿ ಯಾರು ತಿರುಪತಿಯನ್ನ ದಾಳಿ ಮಾಡ್ತಾ ಇದ್ದಾರೆ ಅವರನ್ನೆಲ್ಲ ಅವರು ಇನ್ನೊಂದ್ಸರಿ ಅವ್ರು ಕನ್ಸಲ್ಲೂ ಸಹ ಅವ್ರು ತಿರುಪತಿನ ನೆನೆಸ್ಕೋಬಾರ್ದು. ಆ ರೀತಿಯಾಗಿ ಅವ್ರನ್ನ ಬಡದು ಬಂದು ಹಿಮ್ಮೆಟ್ಟಿಸ್ತಾರೆ. ಇವರು ತಿರುಪತಿ ಮೇಲೆ ಎಷ್ಟು ಭಕ್ತಿ ಉಂಟಾಗುತ್ತೆ ಅವ್ರಿಗೆ ಮೊಂಡಗೈ ವೆಂಕಟಪ್ಪ ನಾಯಕರಿಗೆ ಅಂತಂದ್ರೆ ಅವ್ರು ಪಾಂಡಿಚೇರಿಯಿಂದ ಸಂಪತ್ತನ್ನೆಲ್ಲ ದಾನ ಮಾಡಿದ್ದು. ನಾವು ಇವಾಗ ಹೈದರಾಬಾದ್ ನಿಜಾಮ ಕೊಟ್ಟಿರ್ತಾರಲ್ಲ, ಹೋಗೋಬರ ಖರ್ಚು, ಯುದ್ಧದ ಖರ್ಚು, ಎಲ್ಲ ಖರ್ಚು ಸಹ ನಮ್ಮ ಕೈಯಲ್ಲಿ ₹1 ಇಟ್ಕೊಳ್ಳೋದೆಲ್ಲ ರಥ ನಿಲ್ದಾಣ ಕಟ್ಟಿಸಿದ್ದೇ ಸುರಪುರ ರಾಜರು. ನಿಮಗೆ ಅಚ್ಚರಿ ಆಗಬಹುದು. ತಿರುಪತಿಗೆ ಹೋದವರು ರಥ ನೋಡಿರಬಹುದು. ಆ ರಥದ ನಿಲ್ದಾಣ ಕಟ್ಟಿಸಿದ್ದು ಸುರಪುರದ ಅರಸ ಮೊಂಡಗೈ ವೆಂಕಟಪ್ಪ ನಾಯಕ. ಆದ್ದರಿಂದ ಇಂದಿಗೂ ರಥವನ್ನ ಎಳೆಯಬೇಕಾದ್ರೆ ಸುರಪುರದ ರಾಜ ವೆಂಕಟಪ್ಪ ನಾಯಕರ ಸೇವೆ ಅಂತ ಎಳೆಯುತ್ತಾರೆ. ಸುರಪುರ ಉದ್ಯಾನಂ ನಿರ್ಮಿಸಿದ್ದಾರೆ. ಅಲ್ಲಿನ ಹೂಗಳನ್ನ ತಿರುಪತಿ ತಿಮ್ಮಪ್ಪನಿಗೆ ಅರ್ಪಿಸಲಾಗುತ್ತೆ. ಅವರಿಗೆ ಇವತ್ತು ಬ್ರಹ್ಮೋತ್ಸವ ತೇರಳಿತೀವಲ್ಲ, ಅದೇ ರಥ ನಿಲ್ದಾಣ ಅಂತ ನಾವು ರಥ ನಿಲ್ದಾಣ ಅಂತ ಅದು ಕಟ್ಟಿಸ್ಕೊಳ್ತೇವೆ. ಮತ್ತು ಸುರಪುರ ಉದ್ಯಾನಂ ಅಂತ ಒಂದು ದೊಡ್ಡ ತೋಟ ಮಾಡಿಸ್ಕೊಳ್ತೇವೆ. ಅಲ್ಲಿ ಎಲ್ಲಾ ತರ ಹೂ ಬೆಳೆಯುವ ವ್ಯವಸ್ಥೆ ಆಗಿ ಖರ್ಚು ಎಲ್ಲ ಸುರಪುರದ್ದೇ. ಯಾಕಂದ್ರೆ ಅಲ್ಲಿ ದಿನ ಹೂ ತುಳಸಿ ಎಲ್ಲ ಬೆಳೆದು ವೆಂಕಟರಮಣ ಸೇವೆಗಾಗ್ಲಿ ಅದು. ಸೊ ಹೀಗೆ ಇಷ್ಟು ಸೇವೆ ಮಾಡಿ ಬಂದಿದ್ರಿಂದಲೇ ಇವತ್ತಿಗೂ ಸುರಪುರದಲ್ಲಿ, ಇವತ್ತಿಗೂ ತಿರುಪತಿನಲ್ಲಿ ಬ್ರಹ್ಮೋತ್ಸವ ಇನ್ನೇನು ನಡೀತೆ. ಇವಾಗ ಇನ್ನೊಂದು ವಾರಕ್ಕೆ ಬ್ರಹ್ಮೋತ್ಸವ ಶುರು ಈಗ ಆಲ್ಕೊಳ್ತೀಗ ಅಮಾವಾಸ್ಯೆ ಆಗ್ತದೆ ಕೂಡಲೇ ಅದು ಉತ್ಸವಗಳು ಶುರುವಾಗುತ್ತೆ. ವಿಜಯದಶಮಿ ಬಹಳ ವಿಜೃಂಭಣೆ ಬ್ರಹ್ಮೋತ್ಸವ. ತೇರು ಹಿಡಿಬೇಕಾದ್ರೆ ಸುರಪುರ ಮಹಾರಾಜರ ಸೇವೆ ಅಂತ ಮೊದಲು ತೇರು ಹಿಡಿಬೇಕಾದ್ರೆ ಮೊದಲ ಪೂಜೆ, ಮೊದಲ ಮಂಗಳಾರತಿ ಏನಿದೆ ಅದು ಸುರಪುರ ಮಹಾರಾಜರ. ಮೊಂಡಗೈ ವೆಂಕಟಪ್ಪ ನಾಯಕರು ಅತ್ಯಂತ ಪರಾಕ್ರಮಶಾಲಿಗಳಾಗಿದ್ರು. ಈ ಭೂಮಿ ಇರೋ ತನಕ ತಿರುಪತಿ ದೇಗುಲ ಇರುತ್ತೆ. ಆ ದೇಗುಲ ಇರೋ ತನಕ ಸುರಪುರದ ಹುಲಿ ಮೊಂಡಗೈ ವೆಂಕಟಪ್ಪ ನಾಯಕರ ಹೆಸರು ಅಜರಾಮರವಾಗಿರುತ್ತೆ. ಕರ್ನಾಟಕದ ಅರಸರಿಗೂ ತಿರುಪತಿಗೂ ಇರುವ ನಂಟನ್ನ ಧರ್ಮೇಂದ್ರ ಕುಮಾರ್ ಅವರು ನಾಳೆ ಹೇಳ್ತಾರೆ. ಮಿಸ್ ಮಾಡಲೇಬೇಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಓಕೆ, ಈ ನಡುವೆ ನಾವೊಂದು ಪೋಲ್ ಮಾಡಿದ್ವಿ, ನಿಮ್ಮ ಅಭಿಮತವನ್ನು. ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಸಿಕ್ಕಿಬಿದ್ರ ಅಂತ ಪ್ರಶ್ನೆ ಕೇಳಿದ್ವಿ. ಇದಕ್ಕೆ 15,000 ಜನ ವೋಟ್ ಮಾಡಿದ್ದಾರೆ. ಅವರ ಪ್ರಕಾರ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಸಿಕ್ಕಿಬಿದ್ದಿದ್ದಾರೆ ಅಂತ ಹೇಳೋರು 80%, ಇಲ್ಲ ಅಂತ ಹೇಳೋರು 20%. ನಾಳೆಯಿಂದ ಪ್ರತಿದಿನ ಇಂಥ ಪೋಲ್ ಇರುತ್ತೆ. ನಮ್ಮ ಜೊತೆ ಭಾಗವಹಿಸಿ. ಸುರಪುರ ಸಂಸ್ಥಾನ ಮತ್ತು ತಿರುಪತಿ ಏನು ಸಂಬಂಧ? ಇವತ್ತಿನ ತಿರುಪತಿ ರಹಸ್ಯ ಭಾಗ 10ರಲ್ಲಿ ಇದರ ಬಗ್ಗೆ ಮಾಹಿತಿ. ತಿರುಪತಿಗೂ ಸುರಪುರಕ್ಕೂ ಇತ್ತು ನಂಟು. ಇದು ವೆಂಕಟಪ್ಪ ನಾಯಕನ ಪರಾಕ್ರಮದ ಕಥೆ. ಇದು ಕನ್ನಡಿಗರು ಹೆಮ್ಮೆ ಪಡಲೇಬೇಕಾದ ಸುದ್ದಿ. 1750ರಲ್ಲಿ ಸುರಪುರ ಸಂಸ್ಥಾನದ ರಾಜ ಮೊಂಡಗೈ ವೆಂಕಟಪ್ಪ ನಾಯಕರಿಗೆ ಹೈದರಾಬಾದ್ ನಿಜಾಮ ಒಂದು ರಣವೀಳ್ಯವನ್ನ ಕೊಟ್ಟಿದ್ದ. ದೂರದ ಪಾಂಡಿಚೇರಿಯನ್ನ ಗೆದ್ದು ಕುಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಂತೆ. ಷರತ್ತು ಹಾಕಿ ಯುದ್ಧ ಗೆದ್ದ ಸುರಪುರದ ರಾಜ. ಪಾಂಡಿಚೇರಿಯೇನು ಹತ್ತಿರ ಇರಲಿಲ್ಲ. ಸುರಪುರದಿಂದ ಬರೋಬ್ಬರಿ 750 ಕಿಲೋಮೀಟರ್ ದೂರದಲ್ಲಿತ್ತು. ಆದ್ದರಿಂದ ಹೋಗಿ ಬರುವ ಖರ್ಚು, ಸತ್ತ ಜೀವನಾಂಶ ಕೊಡಬೇಕು ಅಂತ ಷರತ್ತು ಹಾಕಿದ್ರು. ನಿಜಾಮನು ಕೂಡ ಒಪ್ಪಿಕೊಂಡ. 1750ರಲ್ಲಿ ರಾಜ್ಯ ಆಳುವಂತ ಕಾಲದಲ್ಲಿ ಹೈದರಾಬಾದಿನ ನಿಜಾಮ ತನಗೆ ಪಾಂಡಿಚೇರಿಯನ್ನು ಗೆದ್ಕೊಡ್ಬೇಕು ಅಂತ ಕೇಳ್ಕೊಂಡ. ಆಗ ಇವರು ಒಂದು ಕಂಡೀಷನ್ ಹಾಕ್ತಾರೆ, ಅವರಿಗೆ 48 ಗಂಟೆಗಳು ಸಾಕು, 2 days, 48 hours. ಹೋಗೋ ಖರ್ಚು ನಿಂತು, ಬರೋ ಖರ್ಚು ನಿಂತು, ಯುದ್ಧದಲ್ಲಿ ಸಾಯುವಂತ ಸೈನಿಕರ ಮನೆ ಅದರಲ್ಲಿ ಆಲ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಹೈದರಾಬಾದ್ ಅಂತ ಆ ಒಂದು ಕಂಡೀಷನ್ ಹಾಕ್ತಾರೆ. 2 ದಿನದಲ್ಲಿ ಯುದ್ಧ ಗೆದ್ದ ಸುರಪುರ ಸೇನೆ. ಮೊಂಡಗೈ ವೆಂಕಟಪ್ಪ ನಾಯಕನ ಸೇನೆ ಎಷ್ಟು ಪ್ರಬಲವಾಗಿತ್ತು ಅಂದ್ರೆ ಫ್ರೆಂಚರ ಸೇನೆಯನ್ನ 2 ದಿನದಲ್ಲಿ ಹೊಸಕಿ ಹಾಕಿ ನಿಜಾಮನಿಗೆ ಕೊಡ್ತಾರೆ. ಸುರಪುರದಿಂದ ನೋಡಿ, ಎಲ್ಲಿ ಹೈದರಾಬಾದ್ ಎಲ್ಲಿ ಸುರಪುರ ಇದೆ, ಪಾಂಡಿಚೇರಿ ಇರೋದಿತ್ತು. ಸೊ ಇವರು ಸುರಪುರದಿಂದ ಪಾಂಡಿಚೇರಿ ತನಕ ಹೋಗಿ ಫ್ರೆಂಚ್ ಇಂದ 48 hours ಒಳಗಡೆ ಸೋಲ್ಸೋದೇ ಅವ್ರನ್ನ ಸಂಪೂರ್ಣ ಶರಣಾಗತಾರೆ. ತಿರುಪತಿ ಮೇಲೆ ಕಿಡಿಗೇಡಿಗಳ ದಾಳಿ. ಪಾಂಡಿಚೇರಿಯಿಂದ ವಾಪಸ್ ಬರ್ತಾ ಇದ್ದಾಗ ತಿರುಪತಿಯ ಮೇಲೆ ದಾಳಿ ನಡೆದಿದೆ ಅನ್ನೋ ಸುದ್ದಿ ಬಂತು. ಮೊಂಡಗೈ ವೆಂಕಟಪ್ಪ ನಾಯಕರು ತಿರುಪತಿಗೆ ಹೋಗಿ ಮ್ಲೇಚ್ಛರನ್ನ ಹತ್ತಿಕ್ಕಿ ತಿರುಪತಿಯನ್ನ ಕಾಪಾಡ್ತಾರೆ. ಅಲ್ಲದೆ ನಿಜಾಮ ಕೊಟ್ಟಿದ್ದ ಯುದ್ಧದ ಖರ್ಚು, ಹೋಗಿ ಬರೋದಕ್ಕೆ ನೀಡಿದ್ದ ಹಣ, ಪಾಂಡಿಚೇರಿಯಲ್ಲಿ ಸಿಕ್ಕ ಕಪ್ಪ ಕಾಣಿಕೆಗಳನ್ನ ತಿಮ್ಮಪ್ಪನ ಪಾದಕ್ಕೆ ಅರ್ಪಿಸಿದ್ರಂತೆ. ಇಲ್ಲಿನ ಸಂಪತ್ತನ್ನೆಲ್ಲ ತಗೊಂಡು ಮತ್ತೆ ಇವರು ಹೈದರಾಬಾದ್ ನಿಜಾಮ ಕೊಟ್ಟಿರ್ತಾರಲ್ಲ, ಅದನ್ನೆಲ್ಲ ತಗೊಂಡು ಬರ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ತಿರುಪತಿಯ ಮೇಲೆ ದಾಳಿ ಆಗಿದೆ. ಅಲ್ಲಿ ಯಾರು ತಿರುಪತಿಯನ್ನ ದಾಳಿ ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ಇನ್ನೊಂದ್ಸರಿ ಅವ್ರು ಕನ್ಸಲ್ಲೂ ಸಹ ಅವ್ರು ತಿರುಪತಿನ ನೆನೆಸ್ಕೋಬಾರ್ದು. ಆ ರೀತಿಯಾಗಿ ಅವ್ರನ್ನ ಬಡದು ಬಂದು ಹಿಮ್ಮೆಟ್ಟಿಸ್ತಾರೆ. ಇವರು ತಿರುಪತಿ ಮೇಲೆ ಎಷ್ಟು ಭಕ್ತಿ ಉಂಟಾಗುತ್ತೆ ಅವ್ರಿಗೆ ಮೊಂಡಗೈ ವೆಂಕಟಪ್ಪ ನಾಯಕರಿಗೆ ಅಂತಂದ್ರೆ, ಅವ್ರು ಪಾಂಡಿಚೇರಿಯಿಂದ ಸಂಪತ್ತನ್ನೆಲ್ಲ ದಾನ ಮಾಡಿದ್ರು. ನಾವು ಇವಾಗ ಹೈದರಾಬಾದ್ ನಿಜಾಮ ಕೊಟ್ಟಿರ್ತಾರಲ್ಲ, ಹೋಗೋಬರ ಖರ್ಚು, ಯುದ್ಧದ ಖರ್ಚು, ಎಲ್ಲ ಖರ್ಚನ್ನು ಸಹ ನಮ್ಮ ಕೈಯಲ್ಲಿ ₹1 ಇಟ್ಕೊಳ್ಳೋದೆಲ್ಲ ತಿರುಪತಿ. ರಥ ನಿಲ್ದಾಣ ಕಟ್ಟಿಸಿದ್ದೇ ಸುರಪುರ ರಾಜರು. ನಿಮಗೆ ಅಚ್ಚರಿ ಆಗಬಹುದು. ತಿರುಪತಿಗೆ ಹೋದವರು ರಥ ನೋಡಿರಬಹುದು. ಆ ರಥದ ನಿಲ್ದಾಣ ಕಟ್ಟಿಸಿದ್ದು ಸುರಪುರದ ಅರಸ ಮೊಂಡಗೈ ವೆಂಕಟಪ್ಪ ನಾಯಕ. ಆದ್ದರಿಂದ ಇಂದಿಗೂ ರಥವನ್ನ ಎಳೆಯಬೇಕಾದ್ರೆ ಸುರಪುರದ ರಾಜ ವೆಂಕಟಪ್ಪ ನಾಯಕರ ಸೇವೆ ಅಂತ ಎಳೆಯುತ್ತಾರೆ. ಸುರಪುರ ಉದ್ಯಾನಂ ನಿರ್ಮಿಸಿದ್ದಾರೆ. ಅಲ್ಲಿನ ಹೂಗಳನ್ನ ತಿರುಪತಿ ತಿಮ್ಮಪ್ಪನಿಗೆ ಅರ್ಪಿಸಲಾಗುತ್ತೆ. ಅವರಿಗೆ ಇವತ್ತು ಬ್ರಹ್ಮೋತ್ಸವ ತೇರಳಿತೀವಲ್ಲ, ತೇರು ರಥ ನಿಲ್ದಾಣ ಅಂತ ನಾವು ರಥ ನಿಲ್ದಾಣ ಅಂತ ಅದು ಕಟ್ಟಿಸ್ಕೊಳ್ತೇವೆ. ಮತ್ತು ಸುರಪುರ ಉದ್ಯಾನಂ ಅಂತ ಒಂದು ದೊಡ್ಡ ತೋಟ ಮಾಡಿಸ್ಕೊಳ್ತೇವೆ. ಅಲ್ಲಿ ಎಲ್ಲಾ ತರ ಹೂ ಬೆಳೆಯುವ ವ್ಯವಸ್ಥೆ ಆಗಲಿ, ಖರ್ಚು ಎಲ್ಲ ಸುರಪುರದ್ದೇ. ಯಾಕಂದ್ರೆ ಅಲ್ಲಿ ದಿನ ಹೂ, ತುಳಸಿ ಎಲ್ಲ ಬೆಳೆದು ವೆಂಕಟರಮಣ ಸೇವೆಗಾಗಲಿ ಅದು. ಸೊ ಹೀಗೆ ಇಷ್ಟು ಸೇವೆ ಮಾಡಿ ಬಂದಿದ್ರಿಂದಲೇ ಇವತ್ತಿಗೂ ತಿರುಪತಿನಲ್ಲಿ ಬ್ರಹ್ಮೋತ್ಸವ ಇನ್ನೇನು ನಡೀತೆ. ಇವಾಗ ಇನ್ನೇನು ಇನ್ನೊಂದು ವಾರಕ್ಕೆ ಬ್ರಹ್ಮೋತ್ಸವ ಶುರು ಇತ್ತು ಅನ್ಕೊಳ್ತೀಗ. ಅಮಾವಾಸ್ಯೆ ಆಗ್ತದೆ ಕೂಡಲೇ ಅದರ ಉತ್ಸವಗಳು ಶುರುವಾಗುತ್ತೆ. ವಿಜಯದಶಮಿ ಬಹಳ ವಿಜೃಂಭಣೆ ಬ್ರಹ್ಮೋತ್ಸವ. ತೇರು ಹಿಡಿಬೇಕಾದ್ರೆ ಸುರಪುರ ಮಹಾರಾಜರ ಸೇವೆ ಅಂತ ಮೊದಲು ತೇರು ಹಿಡಿಬೇಕಾದ್ರೆ ಮೊದಲ ಪೂಜೆ, ಮೊದಲ ಮಂಗಳಾರತಿ ಏನಿದೆ ಅದು ಸುರಪುರ ಮಹಾರಾಜರ. ಮೊಂಡಗೈ ವೆಂಕಟಪ್ಪ ನಾಯಕರು ಅತ್ಯಂತ ಪರಾಕ್ರಮಶಾಲಿಗಳಾಗಿದ್ದರು.
ಈ ಭೂಮಿ ಇರೋ ತನಕ ತಿರುಪತಿ ದೇಗುಲ ಇರುತ್ತೆ. ಆ ದೇಗುಲ ಇರೋ ತನಕ ಸುರಪುರದ ಹುಲಿ ಮೊಂಡಗೈ ವೆಂಕಟಪ್ಪ ನಾಯಕರ ಹೆಸರು ಅಜರಾಮರವಾಗಿರುತ್ತೆ. ಕರ್ನಾಟಕದ ಅರಸರಿಗೂ ತಿರುಪತಿಗೂ ಇರುವ ನಂಟನ್ನ ಧರ್ಮೇಂದ್ರ ಕುಮಾರ್ ಅವರು ನಾಳೆ ಹೇಳ್ತಾರೆ. ಮಿಸ್ ಮಾಡಲೇಬೇಡಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ಈ ನಡುವೆ ನಾವೊಂದು ಪೋಲ್ ಮಾಡಿದ್ವಿ. ನಿಮ್ಮ ಅಭಿಮತವನ್ನು, ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಸಿಕ್ಕಿಬಿದ್ರ ಅಂತ ಪ್ರಶ್ನೆ ಕೇಳಿದ್ವಿ. ಇದಕ್ಕೆ 15,000 ಜನ ವೋಟ್ ಮಾಡಿದ್ದಾರೆ. ಅವರ ಪ್ರಕಾರ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಸಿಕ್ಕಿಬಿದ್ದಿದ್ದಾರೆ ಅಂತ ಹೇಳೋರು 80%, ಇಲ್ಲ ಅಂತ ಹೇಳೋರು 20%. ನಾಳೆಯಿಂದ ಪ್ರತಿದಿನ ಇಂಥ ಪೋಲ್ ಇರುತ್ತೆ. ನಮ್ಮ ಜೊತೆ ಭಾಗವಹಿಸಿ.